ಇಂದಿನ ವಿಡಿಯೋ ಟಾಪಿಕ್ ದೈವ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ. ಈ ವೇಗದ ಜೀವನದಲ್ಲಿ ಹಲವರು ಹೇಳುತ್ತಾರೆ, ಮನಸ್ಸಿಗೆ ಶಾಂತಿ ಇಲ್ಲ, ಎಷ್ಟೇ ಹಣ ಇದ್ದರೂ ನೆಮ್ಮದಿ ಇಲ್ಲ, ದೇವರ ಮೇಲಿನ ಭಕ್ತಿ ಮೊದಲೇ ಇದ್ದಂಗೆ ಇಲ್ಲ ಅಂತ. ಆದರೆ ಒಂದು ಸತ್ಯ ಏನೆಂದರೆ, ಮಾನವನ ಬದುಕಿನಲ್ಲಿ ನಿಜವಾದ ಶಕ್ತಿ, ಧೈರ್ಯ, ಶಾಂತಿ ಕೊಡುವುದು ದೈವ ಭಕ್ತಿ ಮಾತ್ರ. ದೇವರನ್ನು ಭಯದಿಂದ ಅಲ್ಲ, ಪ್ರೀತಿಯಿಂದ ಆರಾಧಿಸಬೇಕು. ಹಲವರು ದೇವರನ್ನು ಭಯದಿಂದ ನೋಡಿಕೊಳ್ಳುತ್ತಾರೆ, ನೆನಪಿಸಿಕೊಳ್ಳುತ್ತಾರೆ. ಇದು ಆಗದಿದ್ದರೆ ದೇವರು ಕೋಪಗೊಳ್ಳುತ್ತಾನೆ, ಪೂಜೆ ಮಾಡದಿದ್ದರೆ ಕಷ್ಟ ಬರುತ್ತದೆ ಅಂತ. ಆದರೆ ನಿಜವಾದ ಭಕ್ತಿ ಭಯದಿಂದ ಹುಟ್ಟುವುದಿಲ್ಲ, ಅದು ಪ್ರೀತಿಯಿಂದ ಹುಟ್ಟುತ್ತದೆ. ತಾಯಿ ತನ್ನ ಮಗುವನ್ನು ಹೇಗೆ ಪ್ರೀತಿಸುತ್ತಾಳೋ ಹಾಗೆಯೇ ಭಕ್ತನು ದೇವರನ್ನು ಪ್ರೀತಿಸಬೇಕು. ದೇವರನ್ನು ಶಿಕ್ಷೆ ಕೊಡುವವನು ಎಂದು ನೋಡಬೇಡಿ, ನಮ್ಮನ್ನು ಕಾಪಾಡುವ ಶಕ್ತಿ ಎಂದು ನೋಡಿ. ಆ ಕ್ಷಣದಿಂದಲೇ ಭಕ್ತಿ ಹೆಚ್ಚಾಗಲು ಶುರುವಾಗುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ದೇವರಿಗೆ ಕೊಡಿ. ನಾವು ಮೊಬೈಲ್ಗಳಿಗೆ ಗಂಟೆಗಳ ಸಮಯ ಕೊಡುತ್ತೇವೆ, ಆದರೆ ದೇವರಿಗೆ 10 ನಿಮಿಷವೂ ಕೊಡದೇ ಇದ್ದರೆ ಭಕ್ತಿ ಹೇಗೆ ಹೆಚ್ಚಾಗುತ್ತದೆ? ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ 5 ನಿಮಿಷವಾದರೂ ದೇವರ ನಾಮ ಜಪ ಮಾಡಿ. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್. ಈ ರೀತಿಯ ದಿನಕ್ಕೆ 5 ನಿಮಿಷವಾದರೂ ದೇವರ ನಾಮಸ್ಮರಣೆಯನ್ನು ಮಾಡಿ. ಅಂದಿನಿಂದ ದಿನಕ್ಕೆ ನಮ್ಮ ಮನಸ್ಸು ದೇವರ ಕಡೆ, ಭಕ್ತಿಯ ಮಾರ್ಗದೆಡೆಗೆ ಕೊಂಡೊಯ್ಯುತ್ತದೆ. ಒಳ್ಳೆಯ ಸಂಗತಿ ಭಕ್ತಿಯನ್ನು ಹೆಚ್ಚಿಸುತ್ತದೆ. ಯಾವ ಜನರ ಜೊತೆ ನಾವು ಹೆಚ್ಚು ಕಾಲ ಇರುತ್ತೇವೆಯೋ ಅವರ ಗುಣಗಳು ನಮ್ಮೊಳಗೆ ಬರುತ್ತವೆ. ಭಕ್ತಿಯ ಮಾತುಗಳು ಆಡುವವರು, ಧರ್ಮದ ಬಗ್ಗೆ ಹೇಳುವವರು, ಒಳ್ಳೆಯ ವಿಚಾರಗಳನ್ನು ಹಂಚುವವರ ಜೊತೆ ಇದ್ದರೆ ನಮ್ಮ ಮನಸ್ಸು ಸಹ ದೇವರ ಕಡೆಗೆ ತಿರುಗುತ್ತದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪ್ರಹ್ಲಾದನ ಭಕ್ತಿ, ಹನುಮಂತನ ನಿಷ್ಠೆ, ಇಂಥ ಕಥೆಗಳನ್ನು ಓದಿ ನಿಮ್ಮ ಮಕ್ಕಳಿಗೂ ಓದಲು ಹೇಳಿ. ಇಂಥ ಕಥೆಗಳನ್ನು ಕೇಳಿದಾಗ ಭಕ್ತಿ ಹೆಚ್ಚಾಗುತ್ತದೆ. ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನಪಿಸಿಕೊಳ್ಳದೆ ಸದಾಕಾಲ ದೇವರನ್ನು ಸ್ಮರಿಸಿ. ನನಗೆ ಇಷ್ಟು ಕೊಟ್ಟಿದ್ದಕ್ಕೆ ಭಗವಂತನಿಗೆ ಧನ್ಯವಾದ ಅಂತ ಹೇಳಿ. ಪ್ರತಿ ಜೀವಿಯಲ್ಲಿಯೂ ದೇವರಿದ್ದಾನೆ. ಬಡವರಿಗೆ, ಅನಾಥರಿಗೆ ಸಹಾಯ ಮಾಡಿ, ಅವರ ಕಣ್ಣೀರನ್ನು ಒರೆಸಿ. ಆಗ ಭಗವಂತ ಸಂತೋಷ ಪಡುತ್ತಾನೆ. ಅಹಂಕಾರ ಕಡಿಮೆ ಮಾಡಿಕೊಳ್ಳಿ. ನಾನು, ನನ್ನಿಂದಲೇ, ನಾನೇ ದೊಡ್ಡವನು ಎಂದು ಯಾವಾಗಲೂ ಹೇಳಬೇಡಿ. ಈ ಅಹಂಕಾರ ಭಕ್ತಿಗೆ ದೊಡ್ಡ ಶತ್ರು. ವಿನಯ ಇರುವ ಹೃದಯದಲ್ಲಿ ದೇವರು ನೆಲೆಸುತ್ತಾನೆ. ದೇವರ ಮೇಲೆ ನಂಬಿಕೆ ಇಡಿ. ಕೆಲಸ ತಕ್ಷಣ ಆಗಲಿಲ್ಲ ಎಂದರೆ ಹಲವರು ಹೇಳುತ್ತಾರೆ, ದೇವರು ನಮ್ಮನ್ನು ನೋಡುತ್ತಿಲ್ಲ ಅಂತ. ದೇವರ ನಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಸರಿಯಾದ ಸಮಯದಲ್ಲಿ ನಮ್ಮನ್ನು ಕೈ ಹಿಡಿಯುತ್ತಾನೆ. ಹೀಗಾಗಿ ಧೈರ್ಯ ಕಳೆದುಕೊಳ್ಳಬೇಡಿ. ಮನಸ್ಸು ಶುದ್ಧವಿಡಿ. ಆ ಶುದ್ಧ ಮನಸ್ಸು ದೇವರಿಗೆ ತುಂಬ ಇಷ್ಟವಾಗುತ್ತದೆ. ಸತ್ಯವಾಗಿ ಬದುಕುವುದು
ಯಾರಿಗೂ ನೋವು ಕೊಡದೇ ಇರುವುದು, ಪ್ರಾಮಾಣಿಕವಾಗಿರುವುದು, ಇವೆಲ್ಲವೂ ಕೂಡ ದೈವ ಭಕ್ತಿನೇ. ದೇವರು ಕೇವಲ ಕಲ್ಲಿನ ಮೂರ್ತಿಯಲ್ಲಿ ಮಾತ್ರ ಇಲ್ಲ, ಒಳ್ಳೆಯ ಹೃದಯದಲ್ಲಿಯೂ ಇದ್ದಾನೆ. ಸ್ನೇಹಿತರೆ, ದೈವ ಭಕ್ತಿ ಒಂದು ದಿನದಲ್ಲಿ ಬರುವುದಿಲ್ಲ, ಅದು ನಿಧಾನವಾಗಿ ಬೆಳೆಯುತ್ತದೆ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಹಾಕಿ. ಜೀವನದಲ್ಲಿ ಎಲ್ಲರೂ ಕೈ ಬಿಟ್ಟರೂ ದೇವರು ಕೈ ಬಿಡುವುದಿಲ್ಲ. ಈ ರೀತಿ ನಿಮ್ಮ ಜೀವನವನ್ನು ಮುಂದುವರಿಸಿ. ಭಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಕನ್ನಡ ಸ್ಪಿರಿಚುವಲ್ ಮೋಟಿವೇಶನ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್. ಹರ ಹರ ಮಹಾದೇವ. ಧನ್ಯವಾದಗಳು.